ಶಾಂತಿಯ ನಾಡು ದ್ವೇಷದ ಜ್ವಾಲೆಯಲ್ಲಿ ಸಿಲುಕಿದ್ಯಾಕೆ? ಸ್ವೀಡನ್ ಪರಿಸ್ಥಿತಿಯ ಆಘಾತಕಾರಿ ಸತ್ಯ. ಆ ಒಂದು ಘಟನೆ ಇಸ್ಲಾಮಿಸ್ಟುಗಳನ್ನು ಕೆಣಕಿತ್ತು. ಸ್ವೀಡನ್ ಯುರೋಪಿನ ಅತ್ಯಂತ ಸುಂದರವಾದ ದೇಶ, ಅತ್ಯಂತ ಶಿಸ್ತಿನ ನಾಗರಿಕರು, ಜಗತ್ತಿನ ಅತ್ಯಂತ ಶಾಂತಿಯುತ ದೇಶ, ಮಾನವ ಹಕ್ಕುಗಳ ಪ್ರತಿಪಾದಕ, ಆನಂದದಾಯಕ ದೇಶಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ. ಇಂಥ ಸ್ವೀಡನ್ ದೇಶ ಈಗ ಹೇಗಾಗಿದೆ ಗೊತ್ತಾ? ರಸ್ತೆಗಳಲ್ಲಿ ಬೆಂಕಿ, ಉರಿಯುತ್ತಿರುವ ಪೊಲೀಸ್ ವಾಹನಗಳು, ಕಿವಿಗೆ ಅಪ್ಪಳಿಸುವ ಚೀರಾಟ ಮತ್ತು ಎಲ್ಲೆಡೆ ಹರಡಿಕೊಂಡಿರುವ ಅರಾಜಕತೆ, ಒಂದು ರೀತಿಯಲ್ಲಿ ಯುದ್ಧ ಭೂಮಿಯನ್ನು ನೆನಪಿಸುವ ದೃಶ್ಯಗಳು. ಯಾವ ದೇಶದಲ್ಲಿ ಜನರು ಬಾಗಿಲು ಹಾಕದೆ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದರೋ ಅಲ್ಲಿ ಇಂದು ಗ್ಯಾಂಗ್ ವಾರ್, ಗುಂಡಿನ ಸದ್ದು ಮತ್ತು ಸ್ಫೋಟಗಳ ಸುದ್ದಿಗಳು ಪ್ರತಿನಿತ್ಯ ಕೇಳಿಬರುತ್ತಿವೆ. ಮನೆಯಿಂದ ಹೊರಬಂದವರು ಮರಳಿ ಮನೆಗೆ ಹೋಗುವವರೆಗೂ ಭಯದಲ್ಲೇ ಇರಬೇಕಾದ ಪರಿಸ್ಥಿತಿ ಅಲ್ಲಿಂದು ನಿರ್ಮಾಣವಾಗಿದೆ. ಆದರೆ ಹಠಾತ್ತಾಗಿ ಸ್ವೀಡನ್ಗೆ ಏನಾಯಿತು? ಕಾರಣ ನಿಮ್ಮನ್ನು ಕೂಡ ದಿಗ್ಭ್ರಮೆಗೊಳಿಸುತ್ತೆ. ಆ ಒಂದು ಘಟನೆಯಿಂದ ಸ್ವೀಡನ್ ಇಬ್ಭಾಗವಾಗಿದೆ. ಜೂನ್ 2023ರಲ್ಲಿ ನಡೆದ ಒಂದು ಘಟನೆ. ಅಂದು ಅಲ್ಲಿ ಕುರಾನನ್ನು ಸುಡಲಾಯಿತು. ಅದೊಂದೇ ಸಾಕಿತ್ತು ಅರಾಜಕತೆಗೆ. ಅಂದು ಸುಟ್ಟಿದ್ದು ಕೇವಲ ಕುರಾನ್ ಪುಸ್ತಕವಲ್ಲ, ಬದಲಾಗಿ ಇಡೀ ದೇಶದ ಸಾಮಾಜಿಕ ಸಾಮರಸ್ಯವನ್ನು. ಅವರ ಅಸ್ಮಿತೆಗಾಗಿ ಅಂದು ಸಿಡಿದೆದ್ದು ಕುರಾನ್ಗೆ ಬೆಂಕಿ ಹಾಕಿದ್ರು. ಇದು ಕೇವಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯವೇ ಅಥವಾ ಕೋಮು ಭಾವನೆಗಳ ಮೇಲೆ ಮಾಡಿದ ನೇರ ದಾಳಿಯೇ? ಈ ಪ್ರಶ್ನೆ ಇಂದು ಇಡೀ ಯುರೋಪನ್ನು ಎರಡು ಭಾಗವಾಗಿಸಿದೆ. ಅಷ್ಟೇ ಅಲ್ಲ, ಸ್ವೀಡನ್ ಜನರಲ್ಲಿನ ನೆಮ್ಮದಿಯನ್ನು ಕಿತ್ತೆಸೆದಿದೆ. ಸ್ವೀಡನ್ ತನ್ನ ಲಿಬರಲ್ ಇತಿಹಾಸವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದೆ. ಒಂದು ಕಡೆ ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗುತ್ತಿದೆ, ಇವರಲ್ಲಿ ಮತಾಂಧರ ಮನಸ್ಥಿತಿಗಳು ಕೂಡ ಜಾಗೃತಗೊಂಡಿದೆ. ಇನ್ನೊಂದು ಕಡೆ ಸ್ಥಳೀಯರ ಆಕ್ರೋಶವೂ ತೀವ್ರಗೊಳ್ಳುತ್ತಿದೆ. ಈ ಎರಡರ ನಡುವೆ ಸಿಲುಕಿದ ಸ್ವೀಡನ್ ಇಂದು ದ್ವಂದ್ವದಲ್ಲಿದೆ. ಸ್ಟಾಕ್ಹೋಮ್ನಿಂದ ಮಾಲ್ಮೋವರೆಗೆ ಇಂದು ಅಲ್ಲಿನ ಆಂತರಿಕ ಭದ್ರತೆ ತೀವ್ರ ಸವಾಲನ್ನು ಎದುರಿಸುತ್ತಿದೆ. ಸ್ವೀಡನ್ನಲ್ಲಿ ಇಂದು ಮತಾಂಧರು ಶಾಂತಿಯನ್ನು ಕದಡಿಸಿದ್ದಾರೆ. ಯಾರಿಗೂ ಅಲ್ಲಿ ಶಾಂತಿಯುತವಾಗಿ ಬಾಳಲು ಬಿಡುತ್ತಿಲ್ಲ. ಅವರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಅವರ ವರಸೆಯೇ ಬದಲಾಗಿ ಹೋಗಿದೆ. ತಮ್ಮದೇ ಆದ ಅಸ್ತಿತ್ವವನ್ನು ಬೆಳೆಸುವ ಧಾವನದಲ್ಲಿ ಅಲ್ಲಿನ ಕಾನೂನು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತಿದ್ದಾರೆ. 2023ರಲ್ಲಿ ಕುರಾನ್ಗೆ ಬೆಂಕಿ ಇಟ್ಟಿದ್ದು ಬಹುಶಃ ಇದೇ ಆತಂಕದಿಂದ ಇರಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸ್ವೀಡನ್ ಇಂದು ಕಠಿಣ ಪರಿಸ್ಥಿತಿಯಲ್ಲಿದೆ. ನ್ಯಾಟೋ ಸದಸ್ಯತ್ವದ ವಿವಾದವಿರಲಿ ಅಥವಾ ಬೇರೆ ದೇಶಗಳೊಂದಿಗಿನ ರಾಜತಾಂತ್ರಿಕ ಸಂಘರ್ಷವಿರಲಿ, ಸ್ವೀಡನ್ ಪಾಲಿಗೆ ಪ್ರತಿ ಹಂತವೂ ಅಗ್ನಿಪರೀಕ್ಷೆಯಾಗಿದೆ. ಈಗಿನ ಪ್ರಮುಖ ಪ್ರಶ್ನೆ ಏನೆಂದರೆ, ಶಾಂತಿಯ ತವರುಮನೆಯಾಗಿದ್ದ ಸ್ವೀಡನ್ ತನ್ನ ಹಳೆಯ ವೈಭವವನ್ನು ಮರಳಿ ಪಡೆಯಬಲ್ಲದೆ ಅಥವಾ ಈ ಬಿಕ್ಕಟ್ಟು ಇನ್ನಷ್ಟು ಆಳವಾಗಲಿದೆಯೇ? ಕಾದು ನೋಡಬೇಕಿದೆ.